ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅವರ ಮೂಲ ಉದ್ದೇಶ ಮಡಿವಾಳ ಜಾತಿಯನ್ನು SC ಸಮುದಾಯದ ಪಟ್ಟಿಗೆ ಸೇರಿಸಬೇಕು. ಕಳೆದ 14-15 ವರ್ಷಗಳಿಂದ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಆ ವಿಚಾರವಾಗಿ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಧರಣಿ ನಡೀತಾ ಇದೆ. ಮುಖಂಡರೊಬ್ಬರು ನಮ್ಮ ಜೊತೆ ಮಾತಾಡ್ತಾರೆ. ಸರ್ ಹೇಳಿ, ಈ ಒಂದು ಹೋರಾಟಕ್ಕೆ ಅಂತ್ಯ ಯಾವಾಗ ಮತ್ತು ಇವತ್ತಿನ ಕೊನೆಯ ಒಂದು ಏನು ಘೋಷಣೆ ಆಗುತ್ತೆ? ಅಂತ್ಯ ಏನಿಲ್ಲ ಸರ್, ಇದಕ್ಕೆ ಅಂತ್ಯ ಇಲ್ಲ. ನಮಗೆ ನ್ಯಾಯ ಸಿಗಲಿ ಮಟನು ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರಥಯಾತ್ರೆ ಮಾಡ್ಯಾರ ನಮ್ಮ ಗುರುಗಳು ರಥಯಾತ್ರೆ ಮಾಡ್ಯಾರ. ನಾವು 2008ರಲ್ಲಿ ಇದರಲ್ಲಿ ಬಿಜಾಪುರ್ಲಿಂದ ಬೆಂಗಳೂರು ಮಠ ಪಾದಯಾತ್ರೆ ಮಾಡೀವಿ. ಇದ್ರ ಸಲುವಾಗಿ ಮಾಡೀವಿ. ಇವತ್ತಿನವರೆಗೂ ಆಗಿಲ್ಲ. ಯಾಕಾಗಿಲ್ಲ? ನಮಗೆ ಬೇಕು, ನ್ಯಾಯ ಬೇಕು. ಹಿಂದುಳಿದವ್ರಿಗೆ ಸೇರಿಸಲೇಬೇಕು. ಸೇರಿಸಲಿ ಮಠನ ನಾವು ಬಿಡ್ತಾ ಇಲ್ಲ. ಅದು ಮಠ ಎಲ್ಲೋ ಒಂದೇ ಕಡೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ, ತಳ ಸಮುದಾಯದನ್ನು ಮೇಲೆತ್ತುವಂಥ ಭರವಸೆ ಇರ್ತಕ್ಕಂಥ ನಾಯಕ ಅಂತೇಳಿ ನೀವು ಓಟ್ ಹಾಕಿ ಅವ್ರನ್ನ ಬಹುಮತನ ಗೆಲ್ಸಿದ್ದೀರಾ. ಆದರೆ ಇವತ್ತು ನಿಮ್ಮನ್ನ ರೋಡಲ್ಲಿ ನಿಲ್ಲಿಸಿ ಅವರು ಅಲ್ಲಿ ಕೂತಿದ್ದಾರೆ, ಏನು ಹೇಳ್ತೀರಿ? ಅಲ್ಲ, ಅದು ಹಿಂದುಳಿದ ನಾಯಕ ಅಂತಂದು ಆತ ಏನು ಹೇಳ್ಕೊಂಡನೋ ಗೊತ್ತಿಲ್ಲ ನಮಗೆ. ನಾವು ಅತಿ ಹಿಂದುಳಿದವರು ನಮ್ಮವರು ಇವತ್ತಿವರೆಗೂ ಒಬ್ಬರು ಕೂಡ ಇಲ್ಲ. ವಿಧಾನಸೌಧ ಮೆಟ್ಲೇರರು ಒಬ್ಬರು ಇಲ್ಲ. ಯಾಕೆ? ನಮ್ಮನ್ನ ಯಾಕೆ ಇವ್ರು ಹಿಂದುಳಿದಾರ ಮತ್ತೆ ಘೋಷಣೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಅನ್ಪೂರ್ಣ ವರದಿ ರೆಡಿ ಆಗಿದೆ. ಇವ್ರೇನು ಭಿಕ್ಷೆ ಕೇಳಲ್ಲ. ನಾವು ಅನ್ಪೂರ್ಣ ಒಂದು ವರದಿ ರೆಡಿ ಆಗಿದೆ, ಶಿಫಾರಸು ಮಾಡಿ ಸೆಂಟ್ರಲಿಗೆ ಕಳಿಸಿ. ಇಷ್ಟೇ ನಾವು ಕೇಳೋದು. ಅವ್ರು ನಿಜವಾಗೂ ಹಿಂದುಳಿದ ನಾಯಕರಾಗಿದ್ದರೆ ಇದನ್ನು ನಮಗೆ ಕಳಿಸ್ಲಿ. ಒಟ್ಟಾರೆ ಒಂದು ಚಿಕ್ಕ ಸಮುದಾಯವಾದರೂ ಕೂಡ ಇವತ್ತಿನ ಹೋರಾಟದಲ್ಲಿ ಕೆಲವೊಂದು ನಿಮ್ಮಲ್ಲೇ ಗಲಾಟೆ ಶುರುವಾಯಿತು. ಈ ಗಲಾಟೆ ಅಲ್ಲ ಗದ್ದಲಲ್ಲ. ಅವ್ರ ಗದ್ದಲಕ್ಕೂ ನಮ್ಮ ಬಂದಿರೋಂಥ ಮಿತ್ರರಿಗೂ ಯಾವುದೂ ಸಂಬಂಧ ಇಲ್ಲ. ಅದಕ್ಕೆ ಆ ಪಕ್ಷ ಈ ಪಕ್ಷ ಆ ಪಕ್ಷಗಳು ನಮಗೆ ನಾವು ಪಕ್ಷದ ಪರವಾಗಿ ಬಂದಿಲ್ಲ. ನಾವು ಪಕ್ಷದ ಪರವಾಗಿ ಬಂದಿಲ್ಲ. ಯಾವ ಪಕ್ಷನೂ ಇಲ್ಲ. ನಮಗೆ ಬೇಕಾಗಿರೋದು ನಮಗೆ ನ್ಯಾಯ ಬೇಕು. ಅವ್ರು ಯಾರೋ ಒಬ್ರು ಮಾತಾಡ್ತಾರೆ, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಎಲ್ಲರೂ ಪಕ್ಷಾತೀತ ಬಂದರೆ ನಾವು ಪಕ್ಷದವರೇ ಅಲ್ಲ. ನಾವು ಯಾವ ಪಕ್ಷನೂ ಕೇಳಲ್ಲ. ಓಕೆ, ಒಂದು ವೇಳೆ ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸದೆ ಹೋದ್ರೆ ಮುಂದುವರಿತದೆ. ಉಗ್ರ ಹೋರಾಟ ಮಾಡ್ತೀವಿ. ಮುಂದಿನ ಏನಾಗುತ್ತೋ ಗೊತ್ತಿಲ್ಲ. ನಾವು ಅವರು ಮಾಡತಕ್ಕ ನಾವಂತೂ ಬಿಡಲ್ಲ. MK ಹನುಮಂತಪ್ಪ ರಾಜ್ಯ ಸಂಘ ಅಧ್ಯಕ್ಷರು, ಚೇಂಬರ್ ರಾಜ್ಯ ಸಂಘ